ಹಾಯ್ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಳ್ಳಿನ ಚಟ್ನಿ ಹಾಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅಕ್ಕಿ ರೊಟ್ಟಿ ಹಂಚಲ್ಲಿ ಬಳಿಯೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದು ತುಂಬ ಈಸಿ. ಹಾಗೆ ಎಳ್ಳಿನ ಚಟ್ನಿ ಮಾಡೋದು ಕೂಡ ಅಷ್ಟೇ, ತುಂಬ ಸುಲಭ. ಎಳ್ಳಿನ ಚಟ್ನಿ ಜೊತೆಗೆ ಅಕ್ಕಿ ರೊಟ್ಟಿ ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ರೀತಿಯಾಗಿ ಅಕ್ಕಿ ರೊಟ್ಟಿ ಹಾಗೆ ಎಳ್ಳಿನ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಮಾಡೋದು ಕೂಡ ತುಂಬ ಸುಲಭ. ಬನ್ನಿ ನಾವಿವಾಗ ಎಳ್ಳಿನ ಚಟ್ನಿ ಹಾಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಎಳ್ಳಿನ ಚಟ್ನಿ ಮಾಡೋದಕ್ಕೆ ನಾವಿಲ್ಲಿ ಒಂದು 5ರಿಂದ 6 ಮೆಣಸಿನ್ಕಾಯಿ, ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಕೈಯಲ್ಲೇ ಅರ್ಧ ಹಿಡಿಯಷ್ಟು ಹುಣಸೆಹಣ್ಣು, ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಸಿಟ್ಟು. ನಿಮಗೆ ಜಾಸ್ತಿ ರೊಟ್ಟಿ ಮಾಡೋದ್ರೆ ಜಾಸ್ತಿ ಹಸಿಟ್ಟು ತೊಗೊಳ್ಳಿ. ಹಾಗೆ ಚಟ್ನಿ ಮಾಡೋದಕ್ಕೆ ಎಳ್ಳು ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ನೋಡಿ, ಒಂದು ಹಂಚು ಬೆಲ್ಲನ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಬನ್ನಿ ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾವಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ನಾವು ತೊಗೊಂಡಿರೋಂತಹ ಎಳ್ಳನ್ನ ಹಾಕ್ಕೊತಾ ಇದ್ದೀವಿ. ಎಳ್ಳು ಜೊತೆಗೆ ಒಂದು 5ರಿಂದ 6 ಮೆಣಸಿನ್ಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ರೀತಿಯಾಗಿ ಹುರ್ಕೊತಾ ಇದ್ದೀವಿ. ಎಳ್ಳು ಸ್ವಲ್ಪ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೋಬೇಕು. ಇವಾಗ ಎಳ್ಳು ಸಿಡಿತಾ ಇದೆ ಚಟಪಟ ಅಂತ. ಇವಾಗ ಅಂದರೆ ಅದು ಹುರಿದು ಆಗಿದೆ ಅಂತ. ಇವಾಗ ಅದಕ್ಕೆ ನಾವು ತೊಗೊಂಡಿರೋಂತಹ ಹುಣಸೆಹಣ್ಣು, ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ವಿ, ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದಿದ್ದಾಗಿದೆ. ಇವಾಗ ಇದು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ನಾವು ಅಕ್ಕಿ ಹಿಟ್ಟು ಮಾಡೋದಕ್ಕೆ ಅಂತ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ರೀತಿ ನೀರಲ್ಲಿ ಒಂದು 5ರಿಂದ 10 ನಿಮಿಷ ನೆನೆಯಾಕಿ ಇಟ್ಟರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಒಂದು ಮಿಕ್ಸರ್ ಜಾರ್ಗೆ ಹುರಿದು ಇಟ್ಕೊಂಡಿರೋಂತಹ ಎಳ್ಳು, ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ನೀರು ಹಾಕದೆ ಈ ರೀತಿಯಾಗಿ ತರಿಯಾಗಿ ರುಬ್ಕೋಬೇಕು. ನೀರು ಹಾಕಿ ರುಬ್ಕೋಬಾರ್ದು. ಇವಾಗ ಅದಕ್ಕೇ ನಾವು ಒಂದು ಅಚ್ಚು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟ, ಜಾಸ್ತಿ ನೀರು ಹಾಕಬಾರ್ದು, ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಗಟ್ಟಿಗೆ ರುಬ್ಕೋಬೇಕು. ಇವಾಗ ಎಳ್ಳಿನ ಚಟ್ನಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಅಕ್ಕಿ ರೊಟ್ಟಿ ಇವಾಗ ತುಂಬ ಈಸಿ ಅಕ್ಕಿ ರೊಟ್ಟಿ ಮಾಡೋದು. ಮೊದಲನೇ ಸರಿ ಮಾಡೋರಾದರೆ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಹಾಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಅಕ್ಕಿ ಹಂಚ ಮೇಲೆ ಬಿಟ್ಟಾಗ ಅದು ಕೀಳಲ್ಲ. ಇನ್ನು ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಮಾಡುತ್ತೆ ಬರೋರನ್ನೋರಾದರೆ ಬರೀ ಅಕ್ಕಿ ಹಸಿಟ್ಟನ್ನೇ ತೊಗೊಂಡು ಈ ರೀತಿಯಾಗಿ ಕಲಸಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದ್ರೆ ಅಕ್ಕಿ ರೊಟ್ಟಿ ತುಂಬ ನೈಸಾಗಿ ಚೆನ್ನಾಗಿ ಬರುತ್ತೆ. ನಾವಿವಾಗ ಅಕ್ಕಿ ಹಸಿಟ್ಟನ್ನ ಮಿದ್ದಿಟ್ಕೊಂಡಾಗಿದೆ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಹಂಚು ಇಟ್ಕೊತಾ ಇದ್ದೀವಿ. ಹಂಚು ಒಂದು 2ರಿಂದ 3 ನಿಮಿಷ ಕಾಯಕ್ಕೆ ಬಿಡಬೇಕು. ಹಂಚು ಕಾದಿದ್ದಾದಮೇಲೆ ನಾವು ರೊಟ್ಟಿನ ಕೈಯಿಂದ ಬಳ್ಕೊತಾ ಇದ್ದೀವಿ. ಮೊದಲನೇ ಸರಿ ಬಿಡೋರು ಆಗಿದ್ರೆ ಸ್ವಲ್ಪ ದಪ್ಪನೇ ಬಿಟ್ಕೊಳ್ಳಿ. ಕೈ ಸುಡುತ್ತೆ ಅಂತ ಆದರೆ ಅದು ಕೈ ಸುಡುತ್ತೆ, ನೀವು ತುಂಬ ತೆಳ ಬಿಡೋಕ್ಕೆ ಹೋದರೆ. ಅದಕ್ಕೆ ಮೊದಲನೇ ಸರಿ ಮಾಡೋರು ಸ್ವಲ್ಪ ದಪ್ಪ ರೊಟ್ಟಿನೇ ಬಿಟ್ಕೊಳ್ಳಿ, ಏನಾಗಲ್ಲ. ಒಂದು 2-3 ಸರಿ ಬಿಟ್ಟ ಆದಮೇಲೆ ಅಭ್ಯಾಸ ಆಗುತ್ತೆ, ಆವಾಗ ಬೇಕಾದರೆ ತೆಳುವಾಗಿ ರೊಟ್ಟಿ ಬಿಡ್ಕೋಬೋದು. ನೋಡಿ, ಒಂದು 2ರಿಂದ 3 ನಿಮಿಷ ಆದಮೇಲೆ ಅದು ಎಪ್ಕೊಂಡೇ ಬಂದಿರುತ್ತೆ. ಈ ರೀತಿ ಎಪ್ಕೊಂಡು ಬಂದಾದಮೇಲೆ ನಾವು ಅದನ್ನು ಉಲ್ಟಾ ಮಡ್ಚಿ ಹಾಕ್ತಾಯಿದ್ದೀವಿ. ಉಲ್ಟಾ ಮಡ್ಚಿ ಹಾಕಿ ಆ ಕಡೆ ಸೈಡನ್ನು ಒಂದು 2ರಿಂದ 3 ನಿಮಿಷ ಬೇಯಿಸಬೇಕು. ಈ ರೀತಿ ಬೇಯಿಸಿದಾದಮೇಲೆ ರೊಟ್ಟಿ ರೆಡಿಯಾಗಿರುತ್ತೆ. ನಾವಿವಾಗ ಈ ರೊಟ್ಟಿನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀವಿ.
ಇವಾಗ ರೊಟ್ಟಿ ಮತ್ತು ಎಳ್ಳಿನ ಚಟ್ನಿ ಎರಡೂ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಎಳ್ಳಿನ ಚಟ್ನಿ ಜೊತೆಗೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.